ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಸ್ವಾಮಿ ಶರಣಂ. ಪರಮ ಪವಿತ್ರವಾದ ಶಬರಿಮಲೆ ಕ್ಷೇತ್ರ, ಭೂಲೋಕದ ವೈಕುಂಠ, ಭೂಲೋಕದ ಕೈಲಾಸ, ಎಲ್ಲವೂ ಸ್ವಾಮಿ ಅಯ್ಯಪ್ಪನ ಭಕ್ತರಿಗೆ ಆ ಪ್ರಪಂಚವೇ ಶಬರಿಮಲೆ. ಆ ಶಬರಿಮಲೆ ಎಂದರೆ ಆ ಸ್ವಾಮಿ ಅಯ್ಯಪ್ಪನ ಒಂದು ಶರಣಘೋಷವನ್ನು ಕೂಗಲಿಕ್ಕೆ ವರ್ಷ ಪೂರ್ತಿ ಕೂಡ ನಾವು ಕೂಗ್ತಾನೆ ಇರ್ಬೋದು. ಆದರೆ ಕೆಲ ಸ್ವಾಮಿಗಳು ನವೆಂಬರ್, ಡಿಸೆಂಬರ್, ಜನವರಿ ಆ ಒಂದು ಕಾಲಘಟ್ಟದಲ್ಲಿ ಆ ಭಗವಂತನನ್ನು ಹೆಚ್ಚಾಗಿ ಆರಾಧಿಸುವಂತಹ ಆ ಒಂದು ಮಂಡಲ ಕಾಲ ಮುಗಿದಿದೆ ಸ್ವಾಮಿ. ಡಿಸೆಂಬರ್ 26ರ ರಾತ್ರಿ ಹರಿವರಾಸನ ನಂತರ ಆ ಸನ್ನಿಧಾನವನ್ನು ಮುಚ್ಚಿ ಆ ಭಗವಂತನಿಗೆ ಬಲುಪ್ರಿಯವಾದ, ತನ್ನ ತಂದೆಗೆ ಬಲುಪ್ರಿಯವಾದಂತಹ ಆ ಭಸ್ಮವನ್ನು ಆ ಭಗವಂತನ ಮೈಯಿಂದ ಅಡಿಯಿಂದ ಮುಡಿಯವರೆಗೆ ಇರಿಸಿ ಆ ಮಹಾಪ್ರಸಾದವಾಗಿ ನಾಳೆ ಅಲ್ಲಿ ನೆರೆದಿರತಕ್ಕಂಥ ಭಕ್ತರಿಗೆ ಸನ್ನಿಧಾನವನ್ನು ತೆರೆದಾಗ ಆ ಮೂಡು ಭಸ್ಮ ತರ್ತಾ ಇದೆ. ನಾಳೆ ಸನ್ನಿಧಾನ ಸಂಜೆ 4 ಗಂಟೆಗೆ ತೆಗಿತೀವಿ ಅಂತ ಒಂದು ವಿಚಾರ ಇದೆ ಸ್ವಾಮಿ. ಈಗ ಕಳೆದ 42 ದಿನಗಳಿಂದ ತಮ್ಮ ಕಂಠಸಿರಿಯಲ್ಲಿ ಬರುವ ಭಕ್ತಾದಿಗಳಿಗೆ ಒಂದು ಆಸರಿಯಾಗಿ ನೊಂದಂತಹ ಭಕ್ತಾದಿಗಳಿಗೆ ಯಾರೋ ಒಬ್ರು ಕಾಣೆಯಾಗಿದ್ದಾರೆ, ಅಥವಾ ಯಾರೋ ಒಬ್ರು ಸ್ವಾಮಿ ನಾವಿಲ್ಲಿದ್ದೀವಿ, ನಮ್ಮ ಭಕ್ತಾದಿಗಳು ಬಂದಿಲ್ಲ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಇಂಗ್ಲಿಷ್ ಭಾಷೆಯಲ್ಲಿ ಇಷ್ಟು ಭಾಷೆಯಲ್ಲಿ ಅವರ ಆಕ್ರಂದನಕ್ಕೆ ಪ್ರತಿಧ್ವನಿಯಾಗಿ ಆ ಸ್ವಾಮಿ ಅಯ್ಯಪ್ಪನ ಒಂದು ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡುತ್ತಿರುವಂತಹ ನಮ್ಮ ಪ್ರೀತಿಯ ಗುರುಗಳಾದಂತಹ ಹೆಮ್ಮೆಯ ಕನ್ನಡಿಗರಾದಂತಹ ಚಿಕ್ಕಮಗಳೂರಿನ ಕುಮಾರಸ್ವಾಮಿಗಳು ನಮ್ಮ ಜೊತೆ ಈಗ ಸರಿಸುಮಾರು ರಾತ್ರಿ 9:15 10 ಗಂಟೆ ಆಗ್ತಾ ಇದೆ. ಆ ಸಮಯದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರು 3 ದಿನ ಪಾಪ ವಿಶ್ರಾಂತಿ ಅವರಿಗೆ. ಇನ್ನು ನಾಳೆ ಸಂಜೆ ಮಧ್ಯಾಹ್ನ 3 ಗಂಟೆಯಿಂದ ಮತ್ತೆ ಅವರ ಸೇವೆ, ಆ ಸೇವೆಯನ್ನು ಮಾಡಲಿಕ್ಕೆಂದೇ ಅವರು ಪುಣ್ಯ ಮಾಡಿ ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಂ ಗುರುಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಮೊದಲಿಗೆ ಎಲ್ಲ ಅಯ್ಯಪ್ಪ ಭಕ್ತರ ಪರವಾಗಿ, ಕರ್ನಾಟಕದ ಮಾತ್ರ ಅಲ್ಲ, ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತರ ಪರವಾಗಿ ನಿಮ್ಮ ಒಂದು ಅತ್ಯಮೂಲ್ಯವಾದ ಬೆಲೆ ಕಟ್ಟಲಾಗದಂಥ ಸೇವೆಗೆ ಮತ್ತು ನಿಮ್ಮ ಪಾದಾರವಿಂದಕ್ಕೆ ಶರಣು ಶರಣಾರ್ಥಿ. 42 ದಿನಗಳಿಂದ ಅದೆಷ್ಟು ಕೋಟ್ಯಾಂತರ ಲಕ್ಷಾಂತರ ಮಂದಿಗೆ ನಿಮ್ಮ ಒಂದು ಧ್ವನಿಯಿಂದ ಒಂದು ಉತ್ತಮವಾದ ಮಾಹಿತಿ ಮತ್ತು ಸ್ಪಂದನೆ ಕೊಟ್ಟಿದ್ದೀರಾ. ಈಗ ನಾಳೆ ಸಂಜೆ ಸನ್ನಿಧಾನ ತೆರೀತಾ ಇದೆ ಸ್ವಾಮಿ. ಏನೇನು ನಿಮ್ಮ ಪ್ರಿಪ್ರೇಷನ್ ಏನಿದೆ ಸ್ವಾಮಿ? ಈ 3 ದಿನ ರೆಸ್ಟ್ ಹೇಗಿತ್ತು, ಹೇಗೆ ನಿಮ್ಮ ಪ್ರಿಪ್ರೇಷನ್? ಸ್ವಾಮಿ ಶರಣ ಸ್ವಾಮಿ, ಈ ಸಲ ನವೆಂಬರ್ 15ನೇ ತಾರೀಕು ಸಂಜೆ 5 ಗಂಟೆಗೆ ಓಪನ್ ಆಯಿತು. 16ನೇ ತಾರೀಕಿಂದ ಅಭಿಷೇಕ ಸ್ಟಾರ್ಟ್ ಆಯಿತು. ಅವತ್ತಿನಿಂದ ಡಿಸೆಂಬರ್ 26ನೇ ತಾರೀಕು ತನಕನೂ ಸತತವಾಗಿ ಹೋದ ವರ್ಷಕ್ಕೆ ಟ್ಯಾಲಿ ಮಾಡಿದರೆ ಈ ವರ್ಷ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ, ವರಮಾನನೂ ಜಾಸ್ತಿ. ಆದರೆ ಹೋದ್ಸಲಿ ಅವ್ಯವಸ್ಥೆಗಳು ತುಂಬ ಆಗ್ಬಿಟ್ಟಿತ್ತು. ಅದನ್ನ ಸರ್ಕಾರ ಮತ್ತೆ ದೇವಸ್ಥಾನ ಬೋರ್ಡು ಎಲ್ಲನೂ ಒಗ್ಗೂಡ್ಕೊಂಡು ಕ್ರಮಬದ್ಧವಾಗಿ ಹಿಂಗೆ ಮಾಡಬೇಕು ನೀಲಿಕಲ್ಲಿಂದ ಅವಾಯ್ಡ್ ಮಾಡಿಕೊಂಡು ಎಲ್ಲೂ ಸ್ವಾಮಿಗಳನ್ನ ತಡೆ ಹಿಡಿದಲೆ ಎಲ್ಲಿ ಸನ್ನಿಧಾನ ನಡಪಂದಲಿಂದ ಸ್ವಲ್ಪ ಮುಂದೆ ಚರಂಗುತ್ತಿಯಿಂದ ಈಚೆ ಒಂದು 100-200 ಮೀಟ್ರಿಂದ ಈಚೆ ಸ್ವಲ್ಪ ಅವಾಯ್ಡ್ ಮಾಡಿ ನಡಪಂದಲಲ್ಲಿ ಸ್ಟಾಕ್ ಮಾಡಿಕೊಂಡು ದೇವಸ್ಥಾನದ ಹಿಂಭಾಗದ ಫ್ಲೈಓವರ್ನ ಖಾಲಿ ಬಿಟ್ಕೊಂಡು 1 by 1 ಹಿಂದೆ ಒಬ್ಬರು ನಡ್ಕೊಂಡೋಗಿ ದೇವ್ರನ್ನ ನೋಡಬೇಕು. ನೂಕಾಟ, ಕಿತ್ತಾಟ, ದೇವ್ರನ್ನ ನಾನು ಈ ಸಲ ನೋಡಲಿಲ್ಲ ಅನ್ನೋ ಥರದಲ್ಲಿ ಯಾವುದೇ ರೀತಿನೂ ಒಂದು ಭಕ್ತಾದಿಗಳಿಗೆ, ಮಾಲೆ ಧರಿಸಿ ವ್ರತ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಈ ಸಲ ದೇವ್ರ ದರ್ಶನ ನನಗೆ ಸಿಗಲಿಲ್ಲ, ನನ್ನನ್ನು ಎಳೆದು ಹಾಕಿದ್ರು, ನನಗೆ ದೇವ್ರು ಕಾಣಬೇಕು ಅಂತ ಇತ್ತು, ಇರುಮುಡಿ ಇತ್ತು, ನಾನು ಹಿಂದುಗಡೆಯಿಂದ ನೋಡಲಿಲ್ಲ ಅನ್ನೋದೇ ಇಲ್ಲ. ಎಲ್ಲರೂ ಎಷ್ಟು ಲಕ್ಷ ಸ್ವಾಮಿಗಳು ಬಂದಿದ್ದಾರೋ ಅಷ್ಟು ಲಕ್ಷ ಸ್ವಾಮಿಗಳನ್ನು ತುಂಬ ಅದ್ಭುತವಾದಂಥ ದರ್ಶನ ಮಾಡಿದ್ದಾರೆ. ಈ ಬೆಳಗಿನ ಜಾವ ಅಭಿಷೇಕದ ಟೈಮಲ್ಲಿ ಒಂದು ಸ್ವಲ್ಪ ಕತ್ಲೆ ಗರ್ಭಗುಡಿ ಒಳಗೆ ಕತ್ಲೆ ಇರೋದ್ರಿಂದ ಸ್ವಲ್ಪ ಸ್ವಾಮಿಗಳಿಗೆ ಸ್ವಲ್ಪ ಗೊಂದಲ ಆಗಿರಬಹುದು. ಬಾಕಿ 9 ಗಂಟೆಯಿಂದ 10 ಗಂಟೆ ತನಕ ಅತ್ತಾಯ ಪೂಜೆ, ಭಗವಂತನಿಗೆ ಪ್ರಸಾದ ಕೊಡುವಂಥ ಟೈಮು. ಆ ಟೈಮಲ್ಲಿ ಒಂದು ಸ್ವಲ್ಪ ಸ್ವಾಮಿಗಳಿಗೆ ಒಂದು ಸ್ವಲ್ಪ ದೇವರು ಎಲ್ಲಿದೆ ಅಂತ ಹುಡುಕಿ ನೋಡುವಂಥ, ದೃಷ್ಟಿ ಇಟ್ಟು ನೋಡುವಂಥ ಸಂದರ್ಭ ಬಂದಿರಬಹುದು. ಆದರೆ ಅದ್ಭುತವಾದಂಥ ದರ್ಶನ ಎಲ್ಲರಿಗೂ. ಆಮೇಲೆ ಕ್ರಮಬದ್ಧವಾಗಿ ಎಲ್ಲನೂ ಶಿಸ್ತುಬದ್ಧವಾಗಿ ದೇವಸ್ಥಾನ ಬೋರ್ಡು ಮತ್ತು ಸರ್ಕಾರ ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡಿತ್ತು ಸ್ವಾಮಿ. 41 ದಿನ ಮಂಡಲ ಪೂಜೆ. ನವೆಂಬರ್ 15ರಿಂದ ನವೆಂಬರ್ 15ರಿಂದ 16ಕ್ಕೆ ತುಪ್ಪದ ಅಭಿಷೇಕ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಇಲ್ಲಿ ತನಕ ಒಂದೇ ಒಂದು ಚೂರು ಸ್ವಾಮಿಗಳಿಗೆ ಗೊಂದಲ ಆಗದಂಗೆ
ದೇವಸ್ಥಾನ ಬೋರ್ಡಿಂದ ನಮಗೆ ಅನ್ಯಾಯ ಆಯಿತು, ನೋವಾಯಿತು, ಸರ್ಕಾರ ಕ್ರಮಬದ್ಧವಾಗಿ ಮಾಡಲಿಲ್ಲ, ನಮ್ಮನ್ನು ಅಲಕ್ಷ್ಯ ಮಾಡಿತು, ಈ ರೀತಿ ಯಾವುದೂ ಇಲ್ದಲೆ ತುಂಬ ಚೆನ್ನಾಗಿ ಅದ್ಭುತವಾದಂಥ ದರ್ಶನ ಮಾಡಿದರು. ತುಂಬ ಚೆನ್ನಾಗಿ ಭಕ್ತಾದಿಗಳಿಗೊಂದು ಸಂತೋಷ ಆಯಿತು ಈ ಸಲ ಅಯ್ಯಪ್ಪನ ದರ್ಶನ. ಹೋದ ಸಲ ಟ್ಯಾಲಿ ಮಾಡಿದರೆ ಈ ಸಲ ಭಕ್ತಾದಿಗಳ ಸಂಖ್ಯೆ ಮತ್ತು ವರಮಾನ ತುಂಬಾನೇ ಜಾಸ್ತಿ ಹೋದ ಸಲಿಗೆ ಟ್ಯಾಲಿ ಮಾಡಿದರೆ. ಸ್ವಾಮಿ, ಈಗ ನಿಮ್ಗೆ ಕಳೆದ ವರ್ಷ ಆ ಭಕ್ತಾದಿಗಳಿಂದ ಹೆಚ್ಚಾಗಿ ಸ್ವಾಮಿಗಳ ಯಾತ್ರೆ ಮಾಡಿ ದರ್ಶನ ಮಾಡಿದ್ರು ಕೂಡ ವ್ಯವಸ್ಥೆ ಸರಿಯಾಗಿದ್ರಿಂದ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೋದ ಸಲ ಇದಕ್ಕಿಂತ ಈ ಸಲ ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ, ವರಮಾನನೂ ಜಾಸ್ತಿ, ಆದರೆ ತೊಂದರೆ ಆಗಿಲ್ಲ ಭಕ್ತಾದಿಗಳಿಗೆ. ಹೋದ ಸಲ ಆದಂಥ ತೊಂದರೆಗಳಿದೆಯಲ್ಲ, ನೂಕು ನುಗ್ಗುಲು 3 ಗಂಟೆ 12 ಗಂಟೆ ಕ್ಯೂ ಅಲ್ಲಿ ಜಾಮ್ ಮಾಡಿ ಬಾಕ್ಸಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಒಳಗಡೆ ತುಂಬಿಬಿಟ್ಟು ಬಾತ್ರೂಮಿನ ವ್ಯವಸ್ಥೆ ಆಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, BP ಶುಗರ್ ಇರೋಂಥವರಿಗೆ ಊಟದ ವ್ಯವಸ್ಥೆ ಆಗ್ಬೋದು, ಯಾವುದೇ ರೀತಿ ಒಂದು ಗೊಂದಲಗಳನ್ನ ಸೃಷ್ಟಿ ಮಾಡಿ ಹಿಂಸೆ ಕೊಟ್ಬಿಟ್ರು. ಆದರೆ ಈ ವರ್ಷ ಆ ಥರ ಇಲ್ಲ, ತುಂಬ ಚೆನ್ನಾಗಿ ದರ್ಶನ ಮಾಡಿದರು. ಈ ವರ್ಷ ಸ್ವಾಮಿಗಳು ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಾಮಿಗಳು ಕಡಿಮೆ ಅನ್ನೋ ಥರದಲ್ಲಿ ದರ್ಶನ ಮಾಡಿದರು. ತುಂಬ ಚೆನ್ನಾಗಿ ದರ್ಶನ ಮಾಡಿದರು. 41 ದಿನ ಮಂಡಲ ವ್ರತ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಭಗವಂತ ಅದ್ಭುತವಾದಂಥ ದರ್ಶನ ಕೊಟ್ಟು ಎಲ್ಲರನ್ನು ಸುಖವಾಗಿ ಮನೆಗೆ ಸೇರಿಸಿದ್ದ. ಅನೌನ್ಸ್ಮೆಂಟ್ ಆಫೀಸಿಗೆ ಬಂದಾಗ ಏನಾಗುತ್ತೆ, ಕೆಲವೊಮ್ಮೆ ಅಲ್ಲೇ ಇರ್ತಾರೆ, ನಾವು ಮಾತಾಡೋದು ಒಂದು 6ರಿಂದ 7 ಕಿಲೋಮೀಟರ್ ಸರೌಂಡಿಂಗಿಗೆ ಕೇಳಿಸೋದ್ರಿಂದ ಅಲ್ಲೇ ಇರ್ತಾರೆ. ನಮ್ಮ ಶಬ್ದ ಕೇಳಿಸ್ಕೊಂಡು ನಡೆಸ್ಕೊಂಡು ಬರೋಷ್ಟು ತಾಳ್ಮೆ ಅವ್ರಿಗೆ ಇರಲ್ಲ, ಯಾಕಂದರೆ ಎಲ್ಲರೂ ಕಪ್ಪು ಬಟ್ಟೆ ಉಟ್ಟಿರ್ತಾರೆ. ಅವಾಗ ನಾವು ಅನೌನ್ಸ್ ಮಾಡಿದಾಗ ನಾವೇನು ಮಾಡಿರ್ತೀವಿ ಅವರಿಗೆ ಸಮಾಧಾನ ಕೇಳ್ತೀವಿ ಅಂತ ನಮ್ಮ ಮೇಲೆ ತಿಳ್ಕೊಂಡಿರ್ತಾರೆ. ನಾವು ಒಂದು ಸರಿ ಕೂಗಿ ನಿಲ್ಸಲ್ಲ. ಯಾವುದೇ ಒಂದು ಭಾಷೆಯನ್ನು ತಗೊಂಡ್ರು 2 ಸರಿ, ಒಂದು ಸರಿ ಏನಾದರೂ ಅಬ್ಸರ್ವೇಷನ್ ಮಾಡದೆ ಹೋದರೆ 2ನೇ ಸಲಿಗೆ ಅಲರ್ಟ್ ಆಗಿಬಿಡ್ತಾರೆ. ಇಂಥ ಆಫೀಸ್ ಎಲ್ಲಿದೆ ಅಂತ ಕೇಳಿಕೊಂಡು ಸ್ವಲ್ಪ ಬುದ್ಧಿವಂತರು ಏನು ಮಾಡ್ತಾರೆ, ಹುಡ್ಕೊಂಡು ಬರ್ತಾರೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಿದೆ ಅಂತ ಹುಡ್ಕೋದೇ ಒಂದು ಅರ್ಧ ಗಂಟೆ ಆಗಿಬಿಡುತ್ತೆ. ಈ ಅರ್ಧ ಗಂಟೆ ಅಷ್ಟೊತ್ತಿಗೆ ಇಲ್ಲಿರೋರು ಏನು ಮಾಡ್ತಾರೆ, ಆ ಅರ್ಧ ಗಂಟೆ ಒಳಗಡೆ ಒಂದು 50 ಸಲ ಹೇಳಿ ಸ್ವಾಮಿ ಅಂತಾರೆ. ಅವರಿಗೆ ಅವ್ರದ್ದು ನೋವು ನಮಗೆ ಗೊತ್ತಿರೋದ್ರಿಂದ ಅವ್ರದ್ದೇ ಆದಂಥ ಭಾಷೆಯಲ್ಲಿ, ಅಮ್ಮ ಇಲ್ಲೇ ಇದ್ದಾರೆ, ನಾನು ಹೇಳಿದ್ದು ಕೇಳಿಸಿದೆ, ಬರ್ತಾರೆ ಅಂತೇಳಿ ಅವ್ರಿಗೊಂದು ಸಮಾಧಾನ ಮಾಡಿ, ಅವ್ರು ಬಂದಿದ್ದ ತಕ್ಷಣ ಅವ್ರದ್ದೊಂದು ಮುಖದಲ್ಲಿ ಆ ಒಂದು ಭಾವನೆ ಇದೆಯಲ್ಲ, ಅವನ್ನ ಅಯ್ಯಪ್ಪ ಸ್ವಾಮಿನ ನಾವೇ ಕಣ್ತುಂಬ ನೋಡಿದಷ್ಟು ಸಂತೋಷ ಅವ್ರ ಮುಖದಲ್ಲಿ ಕಾಣಬಹುದು ಈ 41ರಲ್ಲಿ. ಇನ್ನು ನಾಳೆ ಸಾಯಂಕಾಲ ಸಂಜೆ 5 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. 5 ಗಂಟೆಗೆ ಓಪನ್ ಆದಾಗ ಅಲ್ಲಿಂದ 3 ಪ್ರಸಾದನ ಎಂಬ ಸೋಪಾನದಲ್ಲೇ ಇದ್ದವರಿಗೆ 3 ಪ್ರಸಾದಗಳನ್ನು ಕೊಡ್ತಾರೆ. ಅದಾಗಿದ ತಕ್ಷಣ ಯಾವುದೇ ಪೂಜೆಗಳಿರಲ್ಲ, ಅತ್ತಾಯ ಪೂಜೆನೂ ಅಷ್ಟೇ, ನೈವೇದ್ಯನೂ ಇರಲ್ಲ. 31 ಬೆಳಗ್ಗೆ 3 ಗಂಟೆಗೆ ಓಪನ್ ಆಗುತ್ತೆ. 3:30ರಿಂದ ತುಪ್ಪದ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಯಥಾಸ್ಥಿತಿ ಭಗವಂತನ ಪ್ರತಿನಿತ್ಯದ ಪೂಜೆಗಳು, ಎಲ್ಲ ಪೂಜೆಗಳು ಪ್ರಾರಂಭವಾಗುತ್ತೆ. ಆದರೆ ಈ ಸಲ ಜ್ಯೋತಿ ಪೂಜೆಗೂ ಅಷ್ಟೇನೆ ನಾಳೆ 31ರಿಂದ ಜನವರಿ 20ನೇ ತಾರೀಕು ತನಕನೂ ಎಲ್ಲ ರೀತಿಯಲ್ಲೂ ಸ್ವಾಮಿ ದೇವಸ್ಥಾನ ಬೋರ್ಡು, ಸರ್ಕಾರ, ಪೊಲೀಸ್ ಎಲ್ಲರೂ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಯಾವುದೇ ರೀತಿ ಮಾಲೆ ಹಾಕ್ಕೊಂಡು ಬರುವಂಥವರಿಗೆ ಒಂದು ಚೂರೂ ಅವರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ದರ್ಶನ ಕೊಟ್ಟು ಅವ್ರನ್ನ ಸುಖ ಯಾತ್ರೆ ಮುಂದುವರಿಸಬೇಕು ಅನ್ನೋ ಇದರಲ್ಲಿ ಎಲ್ಲನೂ ಅಲರ್ಟ್ ಆಗಿದ್ದಾರೆ. ನಮಗೂ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಹಿಂಗಿಂಗೆ ಒಂದು ಸರಿ ಅನೌನ್ಸ್ ಮಾಡಬೇಕು, ಮಾಡಿ ಬರಲಿಲ್ಲ 10 ನಿಮಿಷ ನೋಡಿ ಮತ್ತೆ ಇನ್ನೊಂದು ಸರಿ ಮಾಡಬೇಕು, ಅವ್ರನ್ನೆಲ್ಲ ಒಂದು ಕಡೆ ಕೂರಿಸ್ಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು, ಈ ರೀತಿ ಎಲ್ಲ ನಮಗೊಂದು ಗೈಡ್ಲೈನ್ ಕೊಟ್ಟಿದ್ದಾರೆ. ನಿಮ್ಮನ್ನು ಯಾವ್ದಾದ್ರು ಮೀಟಿಂಗ್ಗೆ ಕರೆದು ಎಲ್ಲ ಮೀಟಿಂಗಲ್ಲಿ ಈ ರೀತಿ ಹೇಳ್ತಾರ, ನಿಮ್ಗೆ ಏನಾದ್ರು ಸಲಹೆ ಸೂಚನೆಗಳು ಕೊಡ್ತಾರ? ಹೇಳ್ತಾರೆ. ದೇವಸ್ಥಾನ ಬೋರ್ಡಿಂದನೂ ಮೀಟಿಂಗ್ ಕರೀತಾರೆ, ಪೊಲೀಸ್ ಇಲಾಖೆಯಿಂದನೂ ಮೀಟಿಂಗ್ ಕರೀತಾರೆ. ಹೆಚ್ಚಿಗೆ ಮಾಹಿತಿಗಳು ಕೊಡೋದು ನಮಗೆ ಕೊಡೋದು, ಯಾಕಂತ ಹೇಳಿದ್ರೆ ಜನಗಳನ್ನ ನೇರ ಪಬ್ಲಿಕ್ ರಿಲೇಷನ್ ಆಫೀಸ್, PRO ಆಫೀಸೇ ಜನಗಳಿಗೆ ಭಕ್ತಾದಿಗಳಿಗೆ ನೇರ ಸಂಪರ್ಕ ಇರೋದೇ ನಮ್ಮ ಆಫೀಸ್ ಆಗಿರೋದ್ರಿಂದ ಪೊಲೀಸ್ ಇಲಾಖೆಯಿಂದ ಒಂದ್ಸರಿ ಮೀಟಿಂಗಿಗೆ ಕರೀತಾರೆ, ದೇವಸ್ಥಾನ ಬೋರ್ಡಿಂದ ಒಂದ್ಸರಿ ಮೀಟಿಂಗಿಗೆ ಕರೀತಾರೆ, PRO ನಮ್ಮನ್ನೆಲ್ಲ ಕೂರಿಸ್ಕೊಂಡು 1 ಸರಿ 2 ಸರಿ 3 ಸರಿ 3 ದಿನಕ್ಕೆ ಒಂದ್ಸರಿ ಅವ್ರು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ಏನಾದರೂ ವ್ಯತ್ಯಾಸ ಅಂದ್ರೆ ಮತ್ತೆ ಇಮಿಡಿಯೇಟ್ ಒಂದು ಮೀಟಿಂಗ್ ಕರೀತಾರೆ. ಎಲ್ಲಾದರೂ ಒಂದು ಚೂರು ಗೊಂದಲ ಆಗ್ತಾ ಇದೆ, ಈಗ ನಿಮಗೆ ಗೊತ್ತಿರೋದನ್ನ ನಮಗೆ ಹೇಳಿ, ನಮಗೆ ಗೊತ್ತಿರೋದನ್ನ ನಿಮಗೆ ಹೇಳ್ತೀವಿ, ಈ ರೀತಿ ದೇವಸ್ಥಾನ ಬೋರ್ಡಿನ ಎಕ್ಸಿಕ್ಯೂಟಿವ್ ಆಫೀಸಿಂದನೂ ಮೀಟಿಂಗ್ ಕರೀತಾರೆ, ಪೊಲೀಸ್ ಇಲಾಖೆಯಿಂದನೂ ಮೀಟಿಂಗ್ ಕರೀತಾರೆ. ನಮ್ಮ ಆಫೀಸಿಂದಾನೇ ಜಾಸ್ತಿ ಮೀಟಿಂಗು, 4 ದಿವಸ 5 ದಿವಸಕ್ಕೆ ಒಂದು ಮೀಟಿಂಗ್ ಇದ್ದೇ ಇರುತ್ತೆ.
ಅಂದ್ರೆ ಈ ಈಗ ರೀತಿ ನೀವು ಇಷ್ಟು ಭಕ್ತಾದಿಗಳು ಲಕ್ಷಾಂತರ ಜನರನ್ನ ನೋಡಿರ್ತೀರಾ, ನಿಮ್ಮ ಸಲಹೆ ಸೂಚನೆಗಳನ್ನ ನೀವೇನಾದ್ರೂ ಸಲಹೆ ಕೊಟ್ರೆ ಅದನ್ನ ತಗೊಳ್ತಾರ ಸ್ವಾಮಿ ಅವರು? ಸ್ವಾಮಿ 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 ಇನ್ನೊಂದ್ಸರಿ ಹೇಳಿ ಸ್ವಾಮಿ. ಅಂದ್ರೆ ಈ ಇಷ್ಟು ಸ್ವಾಮಿಗಳನ್ನ ಒಂದು ನೋವುಗಳನ್ನೆಲ್ಲ ನೋಡಿರ್ತೀರಾ ಸ್ವಾಮಿ, ಇದನ್ನ ಈ ರೀತಿ ಮಾಡ್ಬೋದು ಅಂತ ಏನಾದ್ರೂ ಒಂದು ಸಲಹೆ ನಿಮ್ಮ ಮನಸ್ಸಿಗೆ ಅನ್ಸಿದ್ದನ್ನ ಹೇಳಿದ್ರೆ ಅವರು ಸ್ವೀಕರಿಸ್ತಾರ? ಖಂಡಿತ ಖಂಡಿತ ಸ್ವೀಕರಿಸ್ತಾರೆ ಸ್ವಾಮಿ. ನಾನು ಒಂದು ಸಲಿಗೆ ಕೊಟ್ಟಿದ್ದೆ ಅವರಿಗೆ, ಸ್ವಾಮಿ ನಾವು ಈ ಸಲ ಬರೋ ಭಕ್ತಾದಿಗಳಿಗೆ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಅವರಿಗೆ ಈಗ 48 ದಿನ ವ್ರತ ಮಾಡಿ 41 ದಿನ ವ್ರತ ಮಾಡಿ ಹತ್ತಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಸರಾಗವಾಗಿದೆ. ಹತ್ತಿ ಬರ್ತಕ್ಕಂಥ ಭಕ್ತಾದಿಗಳನ್ನ ಸ್ವಾಮಿ ಅಯ್ಯಪ್ಪನ ಮಾರ್ಗವಾಗಿ ಬಿಡೋದು, ಇಲ್ಲ ನೀಲಿಮಲೆ ಮಾರ್ಗವಾಗಿ ಬಿಡೋದು, ಈ ಹತ್ತಿ ಬರ್ತಕ್ಕಂಥವ್ರಿಗೆ ಒಂದು ಅವರಿಗೆ ವಿಶ್ರಾಂತಿ ತಗೊಳಕ್ಕೆ ಕಾರ್ಡಿಯಾಲಜಿ ಸೆಂಟರ್ಗಳಿಂದ ಹಾಸ್ಪಿಟ್ಲ್ಗಳ ವ್ಯವಸ್ಥೆಯಲ್ಲಿ ಇಲ್ಲಿ ವಿಶ್ರಾಂತಿ ತಗೊಂಡು ಕೂತು ನಿಧಾನವಾಗೇ ಬರಬೇಕು. ಇದನ್ನ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಲ್ಲಿ ಬೋರ್ಡ್ಗಳನ್ನ ಹಾಕಿರಬೇಕು. ಆಮೇಲೆ ನಾನು ಹೇಳಿದ್ರು ಕೇಳ್ತಾರೆ, ಟಿಕ್ ಮಾಡ್ಕೊಳ್ತಾರೆ, ನಾನು ಹೇಳಿದ್ರು ಕೇಳ್ತಾರೆ. ಆಮೇಲೆ 18 ಮೆಟ್ಲು ಆಚೆ, ಈಗ ಮೆಟ್ಲಿಂದ ಆಚೆ ಈಚೆ ತೆಂಗಿನಕಾಯಿ ಮೆಟ್ಲಿಗೆ, ಚಿನ್ನದ ಮೆಟ್ಲಿಗೆ ಹೊಡಿತಾರೆ, ಅದನ್ನ ಆಚೆ ಈಚೆ ಕರಿಕಲ್ ಪೀಠಗಳಲ್ಲಿ ಮಾತ್ರ ಹೊಡಿಬೇಕು ಅಂತೇಳಿ ನೀವು ಗೈಡ್ಲೈನ್ ಮಾಡಬೇಕು. ಪ್ರತಿಯೊಂದು ಅಲ್ಲಿ ಏನ್ ಮೀಟಿಂಗ್ ಅಲ್ಲಿ ಕೂತಿರ್ತಾರೋ ಅಷ್ಟು ಜನದ ಸಲಹೆಗಳನ್ನು ತಗೊಂಡು ದೇವಸ್ಥಾನ ಬೋರ್ಡ್ ಆಫೀಸಿಗೆ, ತಿರುವನಂತಪುರಂ ಬೋರ್ಡ್ ಆಫೀಸಿಗೆ ಹೋಗಿ ಅದನ್ನ ರೆಗ್ಯುಲೇಷನ್ ಪಾಸ್ ಮಾಡಿ ಡಿಸ್ಕಸ್ ಮಾಡಿ ಪಾಸ್ ಮಾಡಿಸ್ಕೊಂಡು ಬರ್ತಾರೆ. ಕೇಳ್ತಾರೆ, ನಮ್ಮ ಮಾತನ್ನು ಕೇಳ್ತಾರೆ. ಮೀಟಿಂಗ್ ಅಲ್ಲಿ ಅಧ್ಯಕ್ಷರಾದಂತ ಪ್ರಶಾಂತ್ ಸ್ವಾಮಿಗಳು ಬಂದಿದ್ದಾರೆ ಸ್ವಾಮಿ ಯಾವಾಗಾದ್ರು? ಬಂದಿದ್ದಾರೆ. ಈಗ ನಿಮ್ಮ ಜೊತೆಗೆ ಯಾರಿದ್ದಾರೆ ಸ್ವಾಮಿ? ನೀವು ಒಬ್ರೇನಾ ಅನೌನ್ಸ್ಮೆಂಟ್ ಆಫೀಸಲ್ಲಿ ಇರೋದು? ಇನ್ನೊಬ್ರು ಇದ್ದಾರಾ? ಇಲ್ಲೊಬ್ರು ಮಲಯಾಳೀಸ್ ಒಬ್ರು ಇದ್ದಾರೆ ನಡಕಾನ. ಮಲಯಾಳೀಸ್ ಒಬ್ರು ಗೋಪಾಲ್ ಸ್ವಾಮಿ ಅಂತೇಳಿ ಒಬ್ರು ಏಜ್ಡ್ ಪರ್ಸನ್. ಅವರು 25 ವರ್ಷ ಆಗಿದೆ. ಅವರು 25 ವರ್ಷ ಆಗಿದೆ, ಏಜ್ಡ್ ಪರ್ಸನ್. ತುಂಬಾ ಅದ್ಭುತವಾದಂತ ಸೌಂಡು, ಒಳ್ಳೆ ಸೌಂಡ್. ಅವ್ರು ಮಲಯಾಳಿ ಒಂದೇ ಮಾಡೋದು, ಚೆನ್ನಾಗಿ ಮಾಡ್ತಾರೆ. ಬಟ್ ಅದು ಅವರಿಗೆ ಇದು ಕಡಿಮೆ, ಏನು ಈ ಭಕ್ತಾದಿಗಳನ್ನ ಯಾವ ರೀತಿ ಮಾತಾಡಿಸ್ಬೇಕು, ಅವರಿಗೆ ಈ ಏಜ್ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಇದು ಕಮ್ಮಿ, ಏನು ಅಟ್ರಾಕ್ಷನ್ ಕಮ್ಮಿ. ಒಟ್ಟಿನಲ್ಲಿ ಕಿರ್ಚಾಡ್ಬಿಡ್ತಾರೆ. ಅವ್ರಿಗೆ ಸಮಾಧಾನ ಮಾಡಿ ನಾನು ಹಿಂಗಿರ್ಬೇಕು, ಹಿಂಗೆ ಇದು ಮಾಡಬೇಕು ಅಂತ ಹೇಳಿ ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಒಬ್ಬರಿಗೆ ಆಗ್ಬಿಟ್ರೆ ಏನಾಗುತ್ತೆ ಅಂತ. ಸ್ವಾಮಿ ಗುರುಸ್ವಾಮಿ ಹೇಳಿ ಸ್ವಾಮಿ. ಈಗ 42 ದಿನ ಸತತವಾಗಿ ಆ ಭಗವಂತನ ಸೇವೆಯನ್ನ ನೀವು ಯಾವ ಟೈಮಿಂಗ್ ಇಂದ ಯಾವ ಟೈಮಿಂಗ್ ಸ್ವಾಮಿ ನಿಮ್ಮ ಟೈಮಿಂಗ್ ಕಾರ್ಯವೈತಿ ನಿಮ್ಗೆ ಅದನ್ನ ಹೇಳಿ. 42 ದಿನ ಮಾಡಿದ್ವಿ. ನಾನು ಒಂದೊತ್ತು ಊಟ ಇಲ್ದಲೆ, ಅನ್ನ ಇಲ್ದಲೆ, ಅಂಗಡಿ ಬಾಗಿಲಲ್ಲಿ ಬಿಸ್ಕೆಟು, ಚಾಕ್ಲೇಟು, ಹಸಿರು ಬಟಾಣಿ ಎರಿಕಿ ತಿಂದಂತ ದೇಹ ಇದು. ನಮಗೇನಾಯ್ತು ಅಂದ್ರೆ, ದೇವರು ಒಂದು ಅವಕಾಶ ಕೊಟ್ಟಿದ್ದಾನಂದಾಗ ನಮಗೆ ಶಿಫ್ಟಿಂಗ್ ಇಲ್ಲ. ಶಿಫ್ಟಿಂಗ್ ಅಂತ ಹೇಳಿದ್ರೆ 3 ಗಂಟೆಗೆ ಸನ್ನಿಧಿ ಓಪನ್ ಆಗುತ್ತೆ. 3 ಗಂಟೆಗೆ ಎದ್ದು ಸ್ನಾನ ಮಾಡಿ 3:20, 3:15 ಒಳಗಡೆ ಇದು ಏನು ನನ್ನ ಪೂಜೆ ಮುಗಿಸ್ಕೊಂಡು ನಾನು ಹೋಗಿ ID ಕಾರ್ಡ್ ಹಾಕೊಂಡು ಹೋಗಿ ದೇವ್ರನ್ನ ನೋಡಿ, VIP ಗೇಟಿಂದ ಹೋಗಿ ದೇವ್ರನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ಸೀದಾ ಬಂದು ಅಷ್ಟೊತ್ತಿಗೆ ಕನ್ನಡ ಸುಪ್ರಭಾತ ಮುಗಿದಿದ ತಕ್ಷಣ ಮಲಯಾಳಿಯಲ್ಲಿ ಸ್ವಾಗತ ಸ್ಟಾರ್ಟ್ ಮಾಡ್ತಾರೆ. ಮಲಯಾಳಿ ಸ್ವಾಗತ ಸ್ಟಾರ್ಟ್ ಆಗಿದ ತಕ್ಷಣ ಕನ್ನಡ ಮಾಡ್ತೀನಿ, ಅದಾದಮೇಲೆ ತಮಿಳು ಮಾಡ್ತೀನಿ, ಅದಾದಮೇಲೆ ತೆಲುಗು ಮಾಡ್ತೀನಿ, ಅದಾದಮೇಲೆ ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಂದು 5:05 ಅನೌನ್ಸ್ಮೆಂಟ್ ಮುಗೀತೈತೆ. 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, 5:15 ಮುಗೀತೈತೆ. ಅದಾದಮೇಲೆ ಸಹಸ್ರನಾಮ ಒಂದು 1 ಅವರ್ ಇರುತ್ತೆ. ಅದಾದಮೇಲೆ 6:30 ಒಂದು ಅಯ್ಯಪ್ಪಂದ ಒಂದು ಕನ್ನಡ 2-3 ಹಾಡು ಹಾಕಿ ಆಮೇಲೆ 7:15 ಉಷ ಪೂಜೆ ಸ್ಟಾರ್ಟ್ ಆಗುತ್ತೆ. ನಾದಸ್ವರ ಸ್ಟಾರ್ಟ್ ಮಾಡ್ತಾರೆ. 8 ಗಂಟೆ ತನಕ ನಾದಸ್ವರ ಇರುತ್ತೆ. 8 ಗಂಟೆ ಆದಮೇಲೆ ಮತ್ತೆ ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 8 ಗಂಟೆ ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗಿದ ತಕ್ಷಣ ಹಂಗೆ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ. ಹರಿವರಾಸನಂ ಆದ್ಮೇಲೆನೆ ಹರಿವರಾಸನಮು 11:30 ಆಗುತ್ತೆ ಗುರುಸ್ವಾಮಿ. 11:50 ಹರಿವರಾಸನ ಮಾಡ್ತಾರೆ. 11 ಗಂಟೆಗೆ ಹರಿವರಾಸನ ಮುಗೀತೈತೆ. ಅದಾದ್ಮೇಲೆ ಪ್ರಸಾದ ಭಗವಂತನಿಗೆ ನೈವೇದ್ಯ ಮಾಡಿರ್ತಕ್ಕಂಥ ಪಾನಕ ಮತ್ತೆ ಹಪ್ಪಮ್ಮು ನಮ್ಮ ಒಬ್ಬರು ಸ್ವಾಮಿ ಇದ್ದಾರೆ, ಜಿತ್ತು ಸ್ವಾಮಿ ಅಂತ, ಅವ್ರು ಹೋಗಿ ತಗೊಂಡು ಬರ್ತಾರೆ. ಅದನ್ನ ತಗೊಂಡು ಮುಂದೆ ಆ ಪ್ರಸಾದನ ತಗೊಂಡು
ಆಮೇಲೆ ನಾವು ಮಲಗೋತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡು ಮಾತ್ರೆ ಗೀತ್ರೆ ಗಂಟ್ಲಿಂದು ಇದೆಲ್ಲ ಸರಿ ಮಾಡಿಕೊಂಡು ಅರಿಶಿನದ ನೀರು ಉಪ್ಪು ನೀರನ್ನು ಕುದಿಸಿ ಗಂಟ್ಲಿಗೆ ಹಾಕಿ ಮುಕ್ಕಳಿಸಿ ಅದೆಲ್ಲ ಮಾಡಿ ರೆಡಿ ಮಾಡಿ ಮಲಗಿದ್ರೇ ಮತ್ತೆ 4 ಬೆಳಗ್ಗೆಗೆ ಗಂಟ್ಲು ಫ್ರೀ ಆಗೋದು. ಅದನ್ನು ಮಾಡಿ ಮಲಗೋಷ್ಟೊತ್ತಿಗೆ 11:30 ಆಗುತ್ತೆ. ಆಮೇಲೆ ನಾನು ಹೇಳಿರ್ತೀನಿ ಅಕ್ಕಪಕ್ಕದಲ್ಲಿ ನೈಟ್ ಡ್ಯೂಟಿ ಇರೋರಿಗೆ 3 ಗಂಟೆಗೆ ಎಬ್ಬರಿಸಿ ಅಂತ ಹೇಳಿರ್ತೀನಿ. ಅವ್ರು 2:45 3 ಗಂಟೆಗೆ ಎಬ್ಬರಿಸ್ತಾರೆ. ಆಮೇಲೆ ಎದ್ದಿದೆ ಸ್ನಾನ ಮಾಡಿ ಮತ್ತೆ ಇಲ್ಲಿ ಬಿಡುವಿಲ್ಲ ಅನ್ನೋದಕ್ಕಿಂತನೂ ನನಗೆ ಬಿಡುವು ಬೇಕಾಗಿಲ್ಲ. ಆ ಮಧ್ಯದಲ್ಲೂ ಸ್ವಾಮಿ, ಈಗ ನೀವು ರಾತ್ರಿ 12 ಗಂಟೆಗೆ ಮಲಗಿದ್ರೆ 3 ಗಂಟೆ ಅಂದ್ರೆ ಸರಿ ಸುಮಾರು 4 ಗಂಟೆ ಮಾತ್ರ ವಿಶ್ರಾಂತಿ ನಿಮಗೆ. ದಿನದ 20 ಗಂಟೆ ಅಂದ್ರೆ 42 ದಿವಸ ಅಂದ್ರೆ 840 ಗಂಟೆ ನೀವು ಸತತವಾಗಿ ಆ ಭಗವಂತನ ಒಂದು ಸೇವೆಯಲ್ಲಿ, ಭಕ್ತರ ಸೇವೆಯಲ್ಲಿ ಆ ಭಗವಂತನ ಕಾಡ್ತಾ ಇದ್ದೀರಾ. ಹಂಗೆ ಮಾಡ್ತಾನೆ ಅಂತಾನೆ ಆ ಭಗವಂತ ಹುಡುಕಿ ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದಿರೋದು. ನನಗೆ ಬಹಳ ಸಂತೋಷ ಇದೆ. 10 ನಿಮಿಷ ಮಲಗಿದ್ರು ಆಮೇಲೆ ಈ ಮಧ್ಯ 12 ಗಂಟೆಗೆ ಮಲಗಿ 3 ಗಂಟೆ ಒಳಗಡೆ ಯಾವುದಾದ್ರೆ ಸಣ್ಣ ಮಕ್ಕಳು ಆಸ್ಪತ್ರೆದ ಕೇಸು, ಆಮೇಲೆ ಯಾವುದೋ ಒಂದು ಇಲ್ಲ ಕಾಲ್ ಜಾರಿ ಬಿದ್ದರು ಆಸ್ಪತ್ರೆ, ಅವ್ರು ಯಾವುದೋ ಭಾಷೆಯವರು, ಅವರಿಗೆ ಬೇರೆಯವ್ರಿಗೆ ಭಾಷೆ ಬರಲ್ಲ ಅಂತ ಟೈಮಲ್ಲೂ ಪೊಲೀಸ್ನವರು ಮತ್ತು ಡಾಕ್ಟ್ರುಗಳು ಬಂದು ಎಬ್ಬರಿಸ್ತಾರೆ. ಆ ಟೈಮಲ್ಲೂ ಹೋಗಿ ಆ ಒಂದು ಇದನ್ನು ಅಟೆಂಡ್ ಮಾಡಿ ಬಂದು ನಾನು ಯಾವಾಗ ಮಲಗಿದ್ರೂ 2 ನಿಮಿಷದಲ್ಲಿ ನಿದ್ದೆ ಬಂದ್ಬಿಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ನಿದ್ರೆ ಎಳಿತಾ ಇರುತ್ತಲ್ಲ, ಮಲಗಿ 2 ಸೆಕೆಂಡಿಗೆ ನಿದ್ರೆ. ನಾನು ಹಿಂಗೆ ಮಲಗಿ ಅವ್ರು ಹೇಳ್ತಾರೆ, ನನ್ನ ಅಕ್ಕಪಕ್ಕ ಮಲಗೋರೆಲ್ಲ ಹೇಳ್ತಾರೆ, ಕುಮಾರಸ್ವಾಮಿ ಮಲಗಿ 2 ಸೆಕೆಂಡಲ್ಲಿ ಮುಟ್ಟು ನೋಡ್ಬಿಟ್ರೆ ಏನು ಇರೋದಿಲ್ಲ, ಎಲ್ಲ ಎಳ್ಕೊಂಡು ಹೋಗಿರುತ್ತೆ ಅಂತ. ಅಂದರೆ ಆ ಒಂದು ದಿನ ಆದರೆ ಪರವಾಗಿಲ್ಲ, ಕಂಟಿನ್ಯೂ ಹಿಂಗೆ ಆಗಿರೋದ್ರಿಂದ ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ, ಆಟೋಮೆಟಿಕ್ಕಾಗಿ ನಿದ್ದೆ ಬಂದ್ಬಿಡುತ್ತೆ. ಮತ್ತು ಎಬ್ಬರಿದ ತಕ್ಷಣ ಎದ್ದು ಬಿಡ್ತೀನಿ. ಮತ್ತು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ ಅಂತ ಹೇಳ್ಬೋದು, ಭಾಗ್ಯ ನನಗೆ ಸಿಕ್ಕಿರ್ತಕ್ಕಂಥದ್ದು. ಹಂಗಾಗಿ ನನಗೆ ನಿದ್ರೆ ಇಂಪಾರ್ಟೆಂಟ್ ಅಲ್ಲ, ನಾನು ಊರಲ್ಲಿ ನಿದ್ರೆ ಮಾಡ್ಕೊತೀನಿ, ವರಮಾನ ನಾನು ಊರಲ್ಲಿ ಮಾಡ್ಕೊತೀನಿ. ಒಂದೊತ್ತು ಊಟಕ್ಕೂ ಇಲ್ದಲ್ಲೇ ನಾವು ವಿಲಿ ಒದ್ದಾಡಿದಾಗ ಆ ಭಗವಂತನ ಹತ್ರ ಕೇಳಿದ್ದು, ಕೊಡಿಮರದ ಹತ್ರ ನಿಂತು ಎಲ್ಲರಿಗೂ 3 ಹೊತ್ತು ಕೊಡು ತಂದೆ, 1 ಹೊತ್ತು ನನಗೆ ಕೊಡೋದನ್ನು 3 ಹೊತ್ತು ಕುಟುಂಬ ಸಮೇತ ಇಟ್ಕೊಂಡು ತಿಂತೀವಿ ಅಂತೇಳಿ ಕೇಳಿದಾಗ ಇವತ್ತು ಜೀವನಕ್ಕೆ ಏನು ಬೇಕೋ, ಎಷ್ಟು ಬೇಕೋ, ಜೀವನಕ್ಕಿಂತನೂ ಜಾಸ್ತಿನೇ ಕೊಟ್ಟಿರುವಾಗ ಈಗ ನಮ್ಮದು ದುಡಿಮೆ ವರಮಾನ ಅದನ್ನೆಲ್ಲ ನಾವು ನೋಡಬಾರ್ದು. ಬದುಕಿರೋ ತನಕ ಈ ದೇಹದಲ್ಲಿ ಜೀವ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಯ್ಯಪ್ಪನ ಸೇವೆಯಲ್ಲಿ, ಇದು ಅಂತಲ್ಲ, ಅಯ್ಯಪ್ಪ ಎಲ್ಲಿ ತನಕ ಕರೆಸ್ತಾನೋ ಅಲ್ಲಿ ತನಕ ಈ ಸೇವೆ ಮಾಡ್ತೀನಿ. ಅದಲ್ಲದೆ ಹೋದ್ರೂ ಅಯ್ಯಪ್ಪನ ಮಾಲೆ ಹಾಕಿನ ಬರ್ತಕ್ಕಂಥ ಭಕ್ತಾದಿಗಳೇ ಸಂಪೂರ್ಣವಾದಂತಹ ಅವರಿಗೆ ಸಂತೋಷ ಪಡಿಸ್ತಕ್ಕಂಥ ಸೇವೆ. ಇದಲ್ಲದೆ ಹೋದರೂ ಯಾವುದಾದ್ರೂ ಮಾಡ್ತೀನಿ. ಅದರಲ್ಲಿ ತುಂಬ ಸಂತೋಷ ಇದೆ. ನನಗಿಲ್ಲಿ ನಿದ್ದೆ ಇಂಪಾರ್ಟೆಂಟ್ ಅಲ್ಲ, ನನಗೆ ಭಕ್ತಾದಿಗಳಿಗೆ ಸೇವೆ. ಆ ಒಂದು ಕ್ಷಣದಲ್ಲಿ ನಾವು ಮಲಗಿರುವಾಗ ಯಾರಿಗಾದರೆ ಏನಾದರೂ ಅವ್ರಿಗೆ ಬಂದು ಕೇಳದಂಥವ್ರಿಗೆ, ಇವರಿಗೆ ಭಾಷೆ ಗೊತ್ತಿಲ್ಲದಿರೋದ್ರಿಂದ ಕೇಳದಂಥವ್ರಿಗೆ ನಾವೊಂದು ಗೈಡ್ಲೈನ್ ಮಾಡುವಾಗ ಅವರಿಗೆ ಅದು ನಾನು ಹೇಳಿದ್ದು ಅವರಿಗೆ ಅರ್ಥ ಆಗಿರುತ್ತೆ ಅಂದಾಗ ಅವ್ರಿಗೆ ಎಷ್ಟೋ ಸಂತೋಷ ಆಗಿರುತ್ತೆ, ಅಯ್ಯಪ್ಪನ ಕಂಡಷ್ಟೇ ಸಂತೋಷ ಆಗಿರುತ್ತೆ. ಆ ಸಂತೋಷದಲ್ಲೇ ನನ್ನ ನಿದ್ದೆ ಒಂದು ಸುಖನೂ ಸಿಕ್ಕಿರುತ್ತೆ ಈ ಅನ್ನೋದೇ ನನ್ನ ಭಾವನೆ. ಮಾಹಿತಿ ಕೇಂದ್ರದಲ್ಲಿ ಈ ಒಂದು ಮಾಹಿತಿ ನೀಡುವಂತ ವ್ಯಕ್ತಿಗಳಿಗೆ ಇಂತಿಷ್ಟೇ ವಯಸ್ಸಿಗೆ ಅವ್ರಿಗೆ ಏನಾದ್ರು ರಿಟೈರ್ಮೆಂಟ್ ಅಂತ ಏನಾದ್ರು ಒಂದು ಇದೆಯಾ ಸ್ವಾಮಿ? ಈಗ 60 ವರ್ಷ ಆಗಿಲ್ಲ, ಏನ್ ಗುರುಸ್ವಾಮಿ ಈ ಕಾರ್ಯ ನಿರ್ವಹಿಸ್ತಾ ಇದೀರಲ್ಲ, ಇದಕ್ಕೆ ವಯಸ್ಸಿನ ಮಿತಿ ಏನಾದ್ರು ನಿಮ್ಗೆ ಇಷ್ಟು 60 ವರ್ಷ ಆದ್ಮೇಲೆ ನಿಮ್ಗೆ ರಿಟೈರ್ಡ್ ಕೊಡ್ತೀವಿ ಆ ತರ ಏನಾದ್ರು? ಇಲ್ಲ. ದೇವ್ರ ಗಂಟ್ಲನ್ನ ಎಲ್ಲಿ ತನಕ ಸ್ಪಷ್ಟವಾಗಿ ಇಟ್ಟಿರ್ತಾನೋ, ನಮ್ಮ ಕೂಗು ಬೇರೆಯವರಿಗೆ ಕೇಳಿಸುತ್ತೋ ಅಲ್ಲಿ ತನಕನೂ ಬರ್ಬೋದು ಆರೋಗ್ಯವಾಗಿ, BP ಶುಗರ್ ಇಲ್ದಲೆ ಬೆಟ್ಟ ಹತ್ತಿ ಬಂದು ಇಲ್ಲಿ ಅವರಿಗೆ ಏನು PR ಆಫೀಸಲ್ಲಿ ಅವರಿಗೆ ನನ್ನಿಂದ ತೊಂದರೆ ಆಗದಲೆ, ನನ್ನಿಂದ ನಾನೇನಾದ್ರೂ ಇಲ್ಲಿ ಬಂದು ನಾನು ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಇಲ್ಲಿ ಬಂದು ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಯ್ಯಪ್ಪನ ಹೆಸರನ್ನು ಹೇಳ್ತಾರೆ. ನಮ್ಮನೆಯವರೆಲ್ಲ ಏನು ಮಾಡ್ತಾರಂದ್ರೆ, ಎಷ್ಟೇ ಒಳ್ಳೇದು ಮಾಡಲಿ ಏನೇ ಮಾಡಲಿ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಪುಣ್ಯಕ್ಷೇತ್ರದಲ್ಲಿ ಅವಾಗ ದೇವರನ್ನು ದೂರ್ತಾರೆ ಬಿಟ್ರೆ, ನನ್ನ ಯಜಮಾನ್ರು ಇಷ್ಟು ವರ್ಷ ಹೋದ್ರು, ನಮ್ಮ ಮಗ ಇಷ್ಟು ವರ್ಷ ಹೋದ ಅದನ್ನು ಹೇಳಲ್ಲ ಅವರು, ಅವಾಗ ದೇವರನ್ನು ದೂರ್ತಾರೆ. ಆ ರೀತಿ ಗೊಂದಲಗಳು ನಮಗೆ ಆಗದಲ್ಲೇ ಇರೋ ತನಕನೂ ನಮ್ಮ ಆರೋಗ್ಯ ಸುರಕ್ಷವಾಗಿದೆ, ನಾವು ಚೆನ್ನಾಗಿದ್ದೀವಿ ಅನ್ನೋ ತನಕನೂ ಹೌದೇನು ನನ್ನ ಗಂಟ್ಲು ಎಲ್ಲಿ ತನಕ ಚೆನ್ನಾಗಿರುತ್ತೋ ಅಲ್ಲಿ ತನಕ ನಾನು ವಾಲಂಟ್ರಿಯಾಗಿ ಬಂದು ದೇವ್ರ ಸೇವೆ ಮಾಡ್ಬೋದು. ಈಗ ನೀವು ನೀಲಕಲ್ನಲ್ಲಿ ಸತತವಾಗಿ 2 ದಶಕಗಳ ಕಾಲ ಅಲ್ಲಿ ಸೇವೆ ಮಾಡಿದ್ರೆ, ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆ ಭಗವಂತ ನಿಮ್ಮನ್ನು ಇಲ್ಲಿ ಕರ್ಕೊಂಡಿದ್ದಾರೆ. ಈಗ ನೀಲಕಲ್ನಲ್ಲಿ ಯಾರಿದ್ದಾರೆ?
ಈಗ ನಾನೇನು ಮಾಡಿದ್ದೆ, ಪಂಪದಲ್ಲಿದ್ದಾಗ ಏನು ಮಾಡಿದ್ದೆ, ಪಂಪದಲ್ಲಿ ಒಬ್ಬರು ತಮಿಳ್ನಾಡಿಂದ ತಿರುಚಿಯಿಂದ ಒಬ್ಬರು ಬಂದರು, ಹರಿಹರನ್ ಅಂತೇಳಿ ಒಬ್ಬರು ಬಂದರು. ಅವ್ರನ್ನ ಏನು ಮಾಡಿದೆ, ಸ್ಟಡಿ ಮಾಡಿ ನಂದೇ ಎಲ್ಲ ಭಾಷೆನೂ ಅವರಿಗೆ ಈಗ ಸ್ವಲ್ಪ ಕನ್ನಡನ ಸ್ವಲ್ಪ ಸ್ವಲ್ಪ ಹೇಳ್ತಾರೆ. ಈಗ ಅವ್ರನ್ನ ರೆಡಿ ಮಾಡಿ ಅಲ್ಲಿ ಬಿಟ್ಟೆ. ಅಲ್ಲಿಂದ ನಾನು ನೀಲಿಕಲ್ಲಿಗೆ ಬಂದೆ, ನೀಲಿಕಲ್ಲಿಂದ ನೀಲಿಕಲ್ಲಿಗೆ ಹೋದೆ, ನೀಲಿಕಲ್ಲಿಂದ ಇಲ್ಲಿಗೆ ಬಂದೆ. ಅಲ್ಲಿ ಒಬ್ಬರು ಅವರು ಕೊಯಮತ್ತೂರಿನವರು ಅಂತ ಗೊತ್ತಿಲ್ಲ, ಅವರು ಒಬ್ಬರು ರಾಮರ್ ಅಂತ, ಅವರು ಮತ್ತೆ ಕೊಯಮತ್ತೂರಿನವರೇ. ಅವರು ಅಯ್ಯಪ್ಪ ಸೇವಾ ಸಂಘದಲ್ಲಿದ್ದರು. ಅವ್ರನ್ನ ತಗೊಂಡು ಬಂದು ರೆಡಿ ಮಾಡಿ ಒಂದು 3 ವರ್ಷದ ಹಿಂದೆನೇ ಹೇಳಿದ್ದೆ ನಾನು, ಸ್ವಾಮಿ ನಿಮ್ಮದು ಗಂಟ್ಲು ಚೆನ್ನಾಗಿದೆ, ನೀವು ಬರಬೇಕು ಸ್ವಾಮಿ ಅಂತ ಹೇಳಿದ್ದೆ. ಅವಾಗ ಅವರು ಈಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅವ್ರು ಬಂದಿದ್ದಾರೆ. ಅವರು ತಮಿಳು, ಅವ್ರನ್ನ ಏನು ಮಾಡಿದ್ದೀನಿ, ಕನ್ನಡ ಮತ್ತು ತೆಲುಗು, ತಮಿಳಿನ ಜೊತೆಗೆ ಕನ್ನಡ ಮತ್ತು ತೆಲುಗುನ ನಾನು ಏನು ಅನೌನ್ಸ್ ಮಾಡ್ತೇನೋ ಆ ಮ್ಯಾಟ್ರ್ಗಳನ್ನು ಅವ್ರಿಗೆ ಹೇಳಿದಾಗ ಅವರು ತಮಿಳಲ್ಲಿ ಬರ್ಕೊತಾರೆ. ಅವರು ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ. ಬಟ್ ಕನ್ನಡದವರು ತಮಿಳು ಮಾತಾಡಿದವರು ಕನ್ನಡ ಮಾತಾಡುವಾಗ ಸ್ವಲ್ಪ ನಾ ಇವೆಲ್ಲ ಒಂದು ಸ್ವಲ್ಪ ವ್ಯತ್ಯಾಸಗಳಿದೆ. ಆದರೆ ಪಾಯಿಂಟ್ ಔಟ್ ಮಾಡ್ಬೋದು, ಗುರುತಿಸ್ಬೋದು, ಇಂಥದ್ದು ಹೇಳ್ತಿದಾರಂತ ಗುರುತಿಸ್ಬೋದು. ಮಾತಲ್ಲಿ ವ್ಯತ್ಯಾಸ ಇದೆ. ಆಮೇಲೆ ಹಂಗೆ ಹೋಗ್ತಾ ಸರಿ ಮಾಡ್ತೀನಿ, ಸರಿ ಆಗುತ್ತೆ. ಸರಿ ಸರ್, ಈಗ 3 ದಿನ ಹೇಗೆ ಕಳೆದ್ರಿ ಅದನ್ನ ಹೇಳಿ ಸರ್. ಈಗ 42 ದಿನ ಹೇಗೆ ಕಳೆದ್ರಿ ಅಂತ ಎಲ್ಲ ನಿಮ್ಮ ಸ್ವಾಮಿಗಳಿಗೆ ಗೊತ್ತು. 3 ದಿನ ವಿಶ್ರಾಂತಿಯ ದಿನ, ಅಂದ್ರೆ ವಿಶ್ರಾಂತಿ ಅನ್ನೋಕ್ಕಿಂತ ನಿಮ್ಗೆ ಭಗವಂತ ಮತ್ತೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀನಪ್ಪ, ಮಕರ ಸಂಕ್ರಮಣದಲ್ಲಿ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಅಂತ. ಈ 3 ದಿನ ಹೇಗಿತ್ತು ಸ್ವಾಮಿ ನಿಮ್ಮ ವಯಸ್ಸು? 3 ದಿನ 26ನೇ ತಾರೀಕು ಸನ್ನಿಧಿ ಕ್ಲೋಸ್ ಆಯಿತು. 27ನೇ ತಾರೀಕು ಬೆಳಗ್ಗೆ ಎದ್ದು ಭಗವಂತನ ಸ್ನಾನ ಮಾಡಿ ಭಗವಂತನ ಪೂಜೆ ಮಾಡಿ ಮೇಲ್ಶಾಂತಿನ ಮಾತಾಡಿಸ್ಕೊಂಡು ಇಲ್ಲೇ ಹಸುಗಳಿದೆ, ಅದರದ್ದು ಹಾಲು ಕಾಯಿಸ್ತಾರೆ ಅವರಿಗೆ. ಭಗವಂತನ ಪೂಜೆ ಆದಮೇಲೆ ಹಾಲು ಕೊಟ್ಟರು, ಕುಡಿದು ಅವ್ರ ಜೊತೆನೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ವಿ. ಹೊರಿಕೋಳು ತೀರ್ಥನ ತನಕ ಹೋಗಿ ಹುಲಿಮೇಡು ಮಾರ್ಗವಾಗಿ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಅಲ್ಲಿಂದ ಸೀದಾ ಬಂದು ಮರಕೂಟನ ತನಕ ಹೋದು. ಅಲ್ಲಿಂದ ಸೀದಾ ಉಂಡು ತಂದ್ಕೊಂಡು ಮರಕೂಟನ ತನಕ ಹೋದ್ವಿ. ಮರಕೂಟನಿಂದ ಹೋಗಿ ಹಂಗೆ ಹೋದ್ರು. ನಾನು ಆಫೀಸಿಗೆ ಹೋದೆ. ಆಫೀಸಲ್ಲಿ ಹೋಗಿ ಕೆಲವು ಇದೆಲ್ಲ ಬರೆಯೋದಿತ್ತು. ಅಂದರೆ ಈಗ ಇಂಪಾರ್ಟೆಂಟ್ ಜ್ಯೋತಿಗೆ ಯಾವುದು ಎಲ್ಲ ಇಂಪಾರ್ಟೆಂಟ್ ಬೇಕು ಅದನ್ನು ಕ್ರಮವಾಗಿ ಒಂದೊಂದಕ್ಕೆ ಬರ್ಕೊಂಡು ಅದನ್ನು ತೆಗೆದಿಟ್ಟು ಆಮೇಲೆ ಭಿಕ್ಷೆ ಮಾಡೋ ಟೈಮ್ ಆಯಿತು. ಭಿಕ್ಷೆ ಮಾಡಿ ಹಂಗೆ ಪೂಜೆ ಟೈಮು ಅದನ್ನು ಮುಗೀತು. ಇನ್ನೊಂದು ಎಣ್ಣೆ ಹೊರ್ಕೊಳ್ಳಿ ತೀರ್ಥಮ್ಮ ಹತ್ರ ಹೋದ್ವಿ. ಇನ್ನು ಮರಕೂಟ ತನಕ ಹೋದ್ವಿ. ಇವತ್ತು ಹೊರ್ಕೊಳ್ಳಿ ತೀರ್ಥಮ್ಮಗೆ ಹೋಗಿ ಮರಕೂಟನ ತನಕ ಹೋದ್ವಿ. ದೇವಸ್ಥಾನದ ಸುತ್ತ ಒಂದು 4 ರೌಂಡ್ ಹಂಗೆ ಸುತ್ತಿದ್ವಿ. ಅವರು ಸೂರ್ಯ ನಮಸ್ಕಾರ ಮಾಡ್ತಾಯಿದ್ರು. ಅವ್ರ ಜೊತೆ ನಾನು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ದೆ. ಅವ್ರು ಹಂಗೆ ಹೋದ್ರು. ನಾನು ಮಣಿಮಂಟಪದ ಹತ್ರ ಹೋಗಿ ಭಗವಂತನ ಧ್ಯಾನ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಸಂಜೆ ತನಕ ಮಾಡಿಕೊಂಡು ಈಗ ಆ ಕಡೆಯಿಂದ ಬಂದೆ. ಗಂಜಿ ತಗೊಂಡು ಬಂದು ರೆಡಿ ಇಟ್ಟಿದ್ರು. ಗಂಜಿ ಪ್ರಸಾದನ ತಗೊಂಡು ಅಷ್ಟೊತ್ತಿಗೆ ಹಿಂಗೆ ಹೊರಗಡೆ ಬಂದರೆ ನಮ್ಮ ಗುರುಜಿದು ಅದೇ ಆನೆದು ಬಂದಿತ್ತು. ಆನೆದೆಲ್ಲ ಒಂದು ಸ್ಟೇಟಸಿನ ಫೋಟೋನೆಲ್ಲ ಹಾಕ್ಕೊಂಡು ಹಿಂಗಿದ್ದೆ. ಅಷ್ಟೊತ್ತಿಗೆ ಗುರುಜಿದು ಫೋನ್ ಬಂತು. ನಿಮ್ಮ ಫೋನ್ ಬಂದಾಗ ಸಂತೋಷ ಆಯಿತು, ಹಿಂಗೆದ್ದು ಹೊರಗಡೆ ಬಂದೆ. ಅಷ್ಟೊತ್ತಿಗೆ ನನ್ನ ಜೊತೆಯಲ್ಲಿ ಜಿತ್ತು ಸ್ವಾಮಿ ಅಂತೇಳಿ ಬಂದರು. ಅವರು ಆಸ್ಪತ್ರೆಗೆ ಗಂಟ್ಲಿಂದ ತಗೊಂತೀನಿ ಅಂತ ಹೇಳಿದ್ರು. ನಾನು ಇಟ್ಕೊಂಡಿದ್ದೀನಿ. ನನಗೆ ಗಂಟ್ಲಿಂದ ಅಂತ ಹೇಳಿದ್ರು ಅರಿಶಿನ ಪುಡಿ. ಗುರುಜಿ, ಈಗ ಶಬರಿಮಲೆಯಲ್ಲಿ ಏನಾಗಬಾರ್ದು ಅದರ ಬಗ್ಗೆ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ಬಿಡಿ ಸ್ವಾಮಿ. ನಮಗೆ ಬಂದಿರೋ ವರ್ತಮಾನದ ಪ್ರಕಾರ ಶಬರಿಮಲೆಯಲ್ಲಿ 4.5 ಲೀಟ್ರು ವಿದೇಶಿ ಮದ್ಯ ಹಿಡಿದಿದ್ದಾರೆ. ಎಲ್ಲಿಗೆ ಬರ್ತಾ ಇದೆ ಸ್ವಾಮಿ ಶಬರಿಮಲೆ ಸನ್ನಿಧಾನ? ಅಂದ್ರೆ ಏನು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಮನುಷ್ಯರು ಸ್ವಾಮಿ. ನಾವು ಎಲ್ಲ ಹ್ಯಾಬಿಟ್ಗಳನ್ನು ಇರೋರು ಇದ್ದಾರೆ. ಏನಾದ್ರೆ ಈ ಅಂಗಡಿಗಳಲ್ಲಿ ಕೆಲಸ ಮಾಡೋರು, ಅಂಗಡಿಯಲ್ಲಿ ಕೆಲಸ ಮಾಡೋರು, ಆಮೇಲೆ ಇವು ಎಲ್ಲ ಥರ ಅಭ್ಯಾಸಗಳು ಇರೋರು ಇದ್ದಾರೆ. ಬಟ್ ಅದು 4.5 ಲೀಟ್ರ್ ಹಿಡಿದಿದಾರಲ್ಲ, ಅದು ಹೋಟ್ಲಲ್ಲಿ ತಗೊಂಬಂದಿಟ್ಟು ಅವ್ರ ದಿನ ಬಳಕೆಗೆ. ಅವರಿಗೆ ಕೆಲವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಒಂದು 90 ಬಿಟ್ಟರೆ ಅವರು 24 ಗಂಟೆನೂ ಕೆಲಸ ಮಾಡ್ತಾರೆ. ಆ ಥರ ಒಂದು ಮೈಂಡ್ ಸೆಟ್ನಲ್ಲಿ ಇದ್ದಾರೆ. ಅದು 10 ಗಂಟೆ ಹೋಗ್ಬಿಟ್ರೆ ಅವರು ಕೈ ಕಾಲೆಲ್ಲ ನಡುಗೋದು ಅಂಥದ್ದಲ್ಲ. ಅದು ಅಂಥವರು ತಗೊಂಡು ಬಂದು ಒಂದು ಹೋಟ್ಲಲ್ಲಿ ಇಟ್ಕೊಂಡಿದ್ದು ಅವರು ಅದನ್ನು ಗೊತ್ತು ಹಿಡಿದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರು ಅಲ್ಲಿ ತಗೊಂಬಂದು ಟ್ಯಾಕ್ಟ್ರಲ್ಲಿ ಇಟ್ಕೊಂಡು ಅವರು ಸ್ವಲ್ಪ ಜಾಸ್ತಿ ಆಗಿ ಅಲ್ಲಿ ಬಿದ್ದಿದ್ರಂತ. ಅದನ್ನು
ನೋಡಿ ಇದನ್ನ ಮಾಡುವಾಗ ಹಿಂಗೆ ನೀನು ಎಲ್ಲಿಂದ ಸಿಕ್ತು ಏನು ಅಂತ ಹೇಳಿದಾಗ ನಾನು ಹಿಂಗೆ ಹೋಗಿದ್ದೆ, ಹಿಂಗೆ ತಂದಿದ್ದೆ, ಇಂಥದ್ದಿದೆ ಅಂತೇಳಿ ಹೇಳಿದಾಗ ಅದನ್ನು ಸೀಸ್ ಮಾಡಿರೋದವರು. ಬಟ್ ಬೇರೆ ಥರ ಎಲ್ಲ ಇದಿದೆ, ಭಯ ಇದೆ, ಭಕ್ತಿ ಇದೆ. ಇಲ್ಲಿ ವ್ಯಾಪಾರ ಮಾಡೋದು ಸರ್, ಕ್ರಿಶ್ಚಿಯನ್ ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಹೋಟ್ಲುಗಳೆಲ್ಲ ಟೆಂಡರ್ ತಗೊಳ್ಳೋದವ್ರೆ, ಆದರೆ ಅಯ್ಯಪ್ಪನ ಮೇಲೆ ಭಯ ಭಕ್ತಿ ಇದೆ. ಅದರಿಂದ ಅನ್ನ ತಿಂತಾ ಇದ್ದಾರೆ ಅಂದಾಗ ಭಯ ಭಕ್ತಿ ಇದೆ, ಅದನ್ನೆಲ್ಲ ಯೂಸ್ ಮಾಡಲ್ಲ. ಬಟ್ ಅದು ಇಲ್ಲದೆ ಹೋದ್ರೆ ನನ್ನ ಜೀವನನೇ ಇಲ್ಲ ಅನ್ನೋರು ಇದಾರಲ್ಲ, ಅವರು ತಂದಿಟ್ಕೊಂಡು ಯೂಸ್ ಮಾಡ್ಕೊತಾರೆ. ಈ ಪ್ಲೇಟ್ ಗ್ಲಾಸ್ ತೊಳೆಯೋರು, ಆಮೇಲೆ ಟೇಬಲ್ ಒರೆಸೋರು ಅಂಥವ್ರು. ಕುಕ್ಕಿಂಗ್ ಎಲ್ಲ ಮುಟ್ಟಲ್ಲ. ಈಗ 3 ದಿನ ಎಲ್ಲ ಅಂಗಡಿ ಮುಗ್ಗಟ್ಟು ಎಲ್ಲ ಮುಚ್ಚಿತ ಸ್ವಾಮಿ. ಈಗ 27, 28, 29 ಕಂಪ್ಲೀಟ್ ಯಾವುದು ಎಲ್ಲ ಮುಚ್ಚಿತ್ತು? ಕಂಪ್ಲೀಟ್ ಶಬರಿಮಲೆಯಿಂದ ಹಿಡಿದು ಯಾವುದೇ ಒಂದು ವ್ಯಾಪಾರ, ಅದು ಹಾಸ್ಪಿಟ್ಲ್ ಒಂದು ಓಪನ್ ಇರುತ್ತೆ, ಕಾರ್ಡಿಯಾಲಜಿ ಸೆಂಟರ್ಗಳು ಓಪನ್ ಇರುತ್ತೆ. ಆಮೇಲೆ ಅವರಿಗೆ ಈ ಹೋಟ್ಲುಗಳಲ್ಲಿ ಏನು ಮಾಡಿರ್ತಾರೆ ಅಂದ್ರೆ ಅವರಿಗೆಗಳಿಗೆ ಮಾಡ್ಕೊಳಕ್ಕೆ ಅಂತೇಳಿ ಮಾಡ್ಕೊಂಡಿರ್ತಾರೆ. ಬಟ್ ಕ್ಲೋಸಿಂಗ್ ಇರುತ್ತೆ, ಮುಂದ್ಗಡೆ ಡೋರಲ್ಲಿ ಹಾಕೊಂಡಿರ್ತಾರೆ, ಅವ್ರಿಗೆ ಮಾಡ್ಕೊಂಡಿರ್ತಾರೆ ಇರ್ತಾರೆ. ಮತ್ತೆ ಈಗ ಇನ್ನು ಈ 19 ದಿನಕ್ಕೆ ಬೇಕಾಗಿರ್ತಕ್ಕಂಥ ಇನ್ನೇ ಅಲ್ವಾ ಸೀಸನು, ಎಲ್ಲ ಮಾಲ್ಗಳನ್ನು ಟ್ರ್ಯಾಕ್ಟರ್ಗಳಲ್ಲಿ ತಂದು ಶಿಫ್ಟಿಂಗ್ ಮಾಡ್ಕೊಳ್ತಾರೆ, ಎಲ್ಲನೂ ಸಾಧನಗಳೆಲ್ಲ ಜೋಡಿಸ್ಕೊಳ್ತಾರೆ ಈಗ. ಸ್ವಾಮಿ ಶರಣ ಸ್ವಾಮಿ, ನೀವು ಹೇಳ್ತಾರ ಒಂದೊಂದು ವಿಚಾರನ ನಾವು ಬರೀ ಅವ್ರು ಹೇಳ್ತಾ ಇದಾರೆ ನಾವು ಕೇಳ್ಕೊಳ್ಳೋದು ಅಂತ ಅಲ್ಲ ಸ್ವಾಮಿ. ಈ ಒಂದು ವಿಡಿಯೋ ನೋಡ್ತಾ ಇರೋರು ತಾವು ಒಂದು ಕಣ್ಣು ಮುಚ್ಕೊಂಡು ಅದನ್ನ ಕೇಳ್ತಾ ಇದ್ರೆ ಅದು ನಿಮ್ಮ ಕಣ್ಣು ಮುಂದೆ ಬರ್ತಾ ಇರ್ಬೇಕು. ಈಗ ಸ್ವಾಮಿಗಳು ಹೇಳ್ತಾ ಇದಾರೆ ಉರುಕುಳಿ ತೀರ್ಥಕ್ಕೆ ಹೋದ್ರು ಅಂತಂದ್ರೆ ಅಲ್ಲಿ ಉರುಕುಳಿ ತೀರ್ಥದಲ್ಲಿ ಕುಮಾರಸ್ವಾಮಿ ಕಾಣಿಸ್ಬೇಕು. ಅದನ್ನ ನೀವು ಒಂದು ಚಿತ್ರಣವನ್ನ ನಿಮ್ ಕಣ್ಣು ಮುಂದೆ ತಂದ್ಕೊಳ್ಳಿಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ. ಅದೇ ಇವರು ನಮಗೆ ನಾಳೆಯಿಂದ ಮತ್ತೆ ಅವ್ರ ಕಾರ್ಯವ್ಯಾಪ್ತಿ ಇನ್ನ ಜನವರಿ 19 ರಾತ್ರಿವರೆಗೂ ಇರುತ್ತೆ. ಸ್ವಾಮಿ 19 ರಾತ್ರಿ ಇಳಿದು ಬಿಡ್ತೀರಾ ನೀವು? 19 ರಾತ್ರಿ 10 ಗಂಟೆಗೆ ಹರಿವರಾಸನಂ ಕೇಳಿ 19 ರಾತ್ರಿ ಹರಿವರಾಸನಂ ಕೇಳಿ ಅಲ್ಲಿಂದ ಬಂದು ಆಫೀಸಲ್ಲಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಟ್ಕೊಂಡಿರ್ತೀನಿ. 20ನೇ ತಾರೀಕು ಬೆಳಗ್ಗೆ ತಿರುವಾಭರಣ 20ನೇ ತಾರೀಕು ಬೆಳಗ್ಗೆ ತಿರುವಾಭರಣ 6:15 ಗಂಟೆಗೆ ಮೆಟ್ಲಿಂದ ಕೆಳಗಡೆ ಇಳಿದು ತಗೊಂಡ್ ಬರ್ತಾರೆ. ಅದ್ರ ಜೊತೆಯಲ್ಲೇ ನಾನು ಇಳಿದು ಪಂಪದಲ್ಲಿ ಬಂದು ಇದರಲ್ಲಿ ಮರಕೂಟಮಲ್ಲಿ ಇಟ್ಟು ಕಾಫಿ ಗಿಫಿ ಕುಡ್ಕೊಂತಾರೆ. ಆಮೇಲೆ ಪಂಪ ಗಣಪತಿ ದೇವಸ್ಥಾನ ಹತ್ರ ಇಟ್ಟು ಅವರಲ್ಲಿ ತಿಂಡಿ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಈ ಕಡೆಯಿಂದ ಪಂದಳಕ್ಕೆ ಹೋಗ್ತಾರೆ, ನಾನು ಆ ಕಡೆಯಿಂದ ಚಂಗನೂರು ಬಸ್ ಹತ್ತಿ ಚಂಗನೂರಿಗೆ ಬಂದು ಈ ಕಡೆಯಿಂದ ಹೊರಟು ಬರ್ತೀನಿ. 20ನೇ ತಾರೀಕು ಬೆಳಗ್ಗೆ ತಿರುವಾಭರಣದ ಜೊತೆಗೆ ಪಂಪದ ತನಕ ಬರ್ತೀನಿ. ಸ್ವಾಮಿ ಶರಣಂ. ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಆ ಒಂದು ನವೆಂಬರ್ 15ರಿಂದ ಜನವರಿ 20ರವರೆಗೆ ಮಹಾನ್ ಸೇವೆಯನ್ನ ಮಾಡುವಂತಹ ನಮ್ಮ ಕನ್ನಡಿಗರಾದಂತಹ ಶ್ರೀಯುತ ಕುಮಾರ್ ಗುರುಸ್ವಾಮಿಗಳ ಪಾದಾರವಿಂದಕ್ಕೆ ನಾವು ಶರಣ ಹೇಳಲೇಬೇಕು. ಇಷ್ಟು ಸಮಯ ನಮಗೆ ತಾಳ್ಮೆಯಿಂದ ಸ್ವಾಮಿ ನಮಗೆ ದಣಿವಾಗಿದೆ, 3 ದಿನ ನಾವು ನಮಗೆ ಸಿಕ್ಕಿದ್ದೆ ಸಾಕು ಸ್ವಾಮಿ, ವಿಶ್ರಾಂತಿ ತಗೋಬೇಕು ಅನ್ನೋ ಸ್ವಾಮಿಗಳು. ಯಾಕೆಂದ್ರೆ ನಾವು ಸ್ವಾಭಾವಿಕವಾಗಿ ಹಂಗೆ ಅಂತೀವಿ, ಅದು ತಪ್ಪು ಅಲ್ಲ. ಯಾಕೆಂದ್ರೆ 42 ದಿನ ಆ ರೀತಿ ಶ್ರಮ ಪಟ್ಟಿರ್ತೀವಿ. ಆದ್ರೆ ಆ ಭಗವಂತನ ವಿಚಾರಧಾರೆಯನ್ನ ನೀವು ಯಾವಾಗಾದ್ರೂ ಫ್ರೀ ಇದ್ದಾಗ ಕೇಳ್ತಾ ಇರಿ ಸ್ವಾಮಿ, ನಾವು ಹೇಳ್ತಾನೇ ಇರ್ತೀವಿ. ಆ ಹೇಳೋದ್ರಲ್ಲೇ ಸಂತೋಷ, ಆನಂದ ಅಂತ ಈ ಒಂದು ಉದಾರ ಗುಣ ಮತ್ತು ದೈವಿಕ ಗುಣವನ್ನ ಆ ಭಗವಂತ ಕೊಟ್ಟಿದ್ದಾರೆ. ಅದಕ್ಕೆ ಆ ಭಗವಂತ ಅಲ್ಲಿ ಇಟ್ಟಿದ್ದಾರೆ ಅವ್ರಿಗೆ. ಅವರ ಕುಟುಂಬಕ್ಕೆ ನಾವು ನೀವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಅವರು ಮತ್ತಷ್ಟು ಮಗದಷ್ಟು ಶಕ್ತಿಯುತವಾಗಿ ಇನ್ನು ಕಂಚಿನ ಕಂಠದಲ್ಲಿ 100 ವರ್ಷಗಳ ಕಾಲ ಆ ಭಗವಂತನ ಸನ್ನಿಧಾನದಲ್ಲಿ ಸೇವೆ ಮಾಡಲಿ. ಅಲ್ಲಿ ಶತಮಾನದ ಒಂದು ಸೇವೆಯನ್ನ ಮಾಡಿ ಆ ಅವಾರ್ಡನ್ನ ತಗೊಳ್ಳಿ. ಅವರು ಹರಿವರಾಸನಂ ಅವಾರ್ಡ್ ಅವ್ರಿಗೂ ಕೊಟ್ಟರೆ ನಮ್ಗೆ ಸಂತೋಷನೇ. ಅಂತ ಒಂದು ಸೇವೆಯನ್ನ ಮಾಡಲಿ ಸ್ವಾಮಿ ಶರಣಂ. ಯಾಕೆಂದ್ರೆ ಅದು ಗಾಯಕರಿಗೆ ಸಂಗೀತ ಸೇವೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಒಂದು ಕಂಠಸಿರಿಯಲ್ಲಿ ಆ ಒಂದು ಸೇವೆ ಮಾಡೋದು ಅದು ಸುಲಭದ ಮಾತಲ್ಲ ಸ್ವಾಮಿ. ನಾವು ಹೇಳ್ಬಿಡ್ತೀವಿ ಏನೋ ಒಂದು 5 ನಿಮಿಷ ಹೋಗ್ತೀವಿ ಶಬರಿಮಲೆಯಲ್ಲಿ, ಅವ್ರ ಧ್ವನಿ ಕೇಳ್ತೀವಿ ಬರ್ತೀವಿ ಅಂತ. ಅವರು ಅದಕ್ಕೆ ಡೆಡಿಕೇಶನ್ ಏನಿರಬೇಕು ಅನ್ನೋದು ಆ ಭಗವಂತನಿಗೆ ಗೊತ್ತು, ಅವರು ಗೊತ್ತು, ಆ ಕಾರ್ಯವ್ಯಾಪ್ತಿಯಲ್ಲಿ ಇರೋರು ಗೊತ್ತು. ಅದರಿಂದ ಅಂತಹ ಕಾರ್ಯವ್ಯಾಪ್ತಿಯಲ್ಲಿರುವಂತವರಿಗೆ ಗೌರವ ಕೊಡೋಣ. ಮತ್ತೆ ಸ್ವಾಮಿಗಳು ಹೇಳಿದ್ರು ಆ ತಿರುವಾಭರಣ ಜೊತೆಲಿ ಬರ್ತೀನಿ ಇದ್ರು. ಆ ತಿರುವಾಭರಣವನ್ನ ಜನವರಿ 21 ಅಥವಾ 22ಕ್ಕೆ ಪೆರುನಾಡಿನಲ್ಲಿ ಎಲ್ಲರೂ ಕೂಡ ಯಾವುದೇ ವಯೋಮಾನದ ಮಹಿಳೆಯರು, ತಾಯಂದಿರು, ಅಮ್ಮಂದಿರು, ಅಕ್ಕಂದಿರು ಎಲ್ಲರೂ ಹೋಗಿ ಆ ಭಗವಂತನಿಗೆ ಅಲ್ಲಿ ಅರ್ಪಿಸ್ತಾರೆ, ನೋಡಬಹುದು. ಅದನ್ನ ಅರ್ಪಿಸಿದ ನಂತರ ಅದನ್ನ ತೆಗೆದು ಆಮೇಲೆ ಪಂದಳಕ್ಕೆ ತಗೊಂಡು ಹೋಗ್ತಾರೆ. ಈ ಒಂದು ವಿಶೇಷವಾದ ವಿಚಾರವನ್ನ ತಿಳಿಸಿದಂತಹ ಕುಮಾರಸ್ವಾಮಿಗಳ ಪಾದಾರವಿಂದಕ್ಕೆ ಎಲ್ಲ ಕರ್ನಾಟಕದ ಅಲ್ಲ ಸಕಲ ಅಯ್ಯಪ್ಪ ಭಕ್ತರಿಗೆ, ಭಾಷೆ ಕೆಲವರು ಗೊತ್ತಾಗಲ್ಲ, ಆದ್ರೆ ಭಾಷೆ ಅರ್ಥ ಮಾಡ್ಕೊಳ್ಳಿಕ್ಕೆ ಭಗವಂತ ಎಲ್ರಿಗೂ ಶಕ್ತಿ ಕೊಡ್ಲಿ. ನಾವು ನಮಗೆ ಕನ್ನಡ ಗೊತ್ತು, ಕನ್ನಡದಲ್ಲಿ ನಾವು ಕೇಳ್ತಾ ಇದ್ದೀವಿ, ಆದ್ರಿಂದ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ. ಇದು ನಮ್ಮ ಒಂದು ಭಾಷೆ ಅನ್ನೋದು ನಮಗೆ ಒಂದು
ಏನು ಒಂದು ಮಾಧ್ಯಮವಾಗಿ ನಮಗೆ ಅದು ಮಾಡೋದು. ಭಾಷೆ ಎಲ್ಲ ಭಾಷೆಯನ್ನು ಗೌರವಿಸೋಣ, ಆದರೆ ನಮ್ಮ ಭಾಷೆ ಕನ್ನಡವನ್ನು ಹೆಚ್ಚಾಗಿ ಪ್ರೀತಿಸೋಣ. ಸ್ವಾಮಿ ಶರಣ ಸ್ವಾಮಿ, ತುಂಬಾ ಧನ್ಯವಾದ ಸ್ವಾಮಿ. ಸ್ವಾಮಿ ಶರಣಂ ಗುರುಸ್ವಾಮಿ. ನನ್ನ ಜೀವನನ ಭಗವಂತನಿಗೆ ಅಂತಾನೆ ಸೀಮಿತವಾಗಿ ಇಟ್ಟುಬಿಟ್ಟಿದ್ದೀನಿ. ಎಲ್ಲಿ ತನಕ ಭಗವಂತನ ಭೂಮಿ ಮೇಲೆ ಇರಬೇಕು ಅಂತೇಳಿ ನನ್ನನ್ನು ಇಟ್ಕೊಂಡಿರ್ತಾನೋ ಅಲ್ಲಿ ತನಕ ಅಯ್ಯಪ್ಪನನ್ನು ಆರಾಧಿಸ್ತಾ ಅಯ್ಯಪ್ಪನ ಜೀವನೇ ನನ್ನ ಜೀವ. ಅಯ್ಯಪ್ಪ ನಾನಿರೋ ತನಕ ಅಯ್ಯಪ್ಪನ ಒಂದು ಕ್ಷಣದಲ್ಲೂ ಕಳಂಕ ಬರದೇ ರೀತಿಯಲ್ಲಿ ಅಯ್ಯಪ್ಪನ ಆರಾಧಿಸ್ಕೊಂಡು ಅಯ್ಯಪ್ಪನ ಮಹಿಮೆನ ಕೊಂಡಾಡಿಕೊಂಡು ಕಣ್ಣು ಮುಚ್ಚಿಬಿಡೋದು ಅಲ್ಲಿ ತನಕ. ಸ್ವಾಮಿ ಶರಣ ಸ್ವಾಮಿ, ಭಗವಂತ ನಿಮ್ಮ 100 ವರ್ಷ ಕೊಟ್ಟಿರಲಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮಗೆ ಹೀಗೇ ಮುಂದುವರಿಲಿ ಸ್ವಾಮಿ, ಅದನ್ನೇ ಪ್ರಾರ್ಥನೆ ಮಾಡ್ತೀವಿ. ಸ್ವಾಮಿ ಶರಣ ಸ್ವಾಮಿ, ತುಂಬಾ ಧನ್ಯವಾದ ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ. ಇದು ಶಬರಿಮಲೆಯ ಆ ಒಂದು ಮಾಹಿತಿ ಕೇಂದ್ರದಲ್ಲಿ ಸ್ವಾಮಿ 6 ವರ್ಷದ ನನ್ನ ಮಗು ಕಳೆದೋಗಿದೆ. 60 ವರ್ಷದ ನಮ್ಮ ತಂದೆಯವರು ಎಲ್ಲೋ ಮಿಸ್ ಆಗಿದ್ದಾರೆ ಸ್ವಾಮಿ, ದಯವಿಟ್ಟು ಹುಡುಕೊಡಿ ಸ್ವಾಮಿ ಅನ್ನೋ ಒಂದು ಆಕ್ರಂದನ ಧ್ವನಿ. ಮತ್ತೆ ಶಬರಿಮಲೆಯಲ್ಲಿ ಪ್ರತಿ ಕ್ಷಣವೂ ಯಾವ್ಯಾವ ಪೂಜೆಗಳು ನಡೆಯುತ್ತೆ, ದಯಮಾಡಿ ಯಾರು ಭಕ್ತರುಗಳು ಈಗ ಸರತಿ ಸಾಲಿನಲ್ಲಿ ಕುಡಿಯೋ ನೀರು ಕೊಡ್ತಾ ಇದ್ದಾರೆ ಎಲ್ಲವನ್ನ ಹೇಳುವಂತಹ, ಮತ್ತೆ ಯಾವುದು ನಮ್ಗೆ ಗೊತ್ತಾಗಲ್ಲ ಸ್ವಾಮಿ. ನಾವು ಇಲ್ಲೇನೋ ಹೇಳಿರ್ತೀವಿ, ಗುರುಸ್ವಾಮಿಗಳು ಹೇಳಿ ಕಳಿಸಿರ್ತಾರೆ, ಗುರುಸ್ವಾಮಿಗಳ ಜೊತೆಲಿ ಹೋಗಿರ್ತಾರೆ, ಆದರೆ ಪ್ರತಿಯೊಂದು ನಿಮಗೆ ಮೈಕ್ನಲ್ಲಿ ಕೇಳಿಸ್ತಾ ಇದ್ರೆ ನಿಮಗೆ ಒಂದು ಶಕ್ತಿ, ನಮ್ಮ ಭಗವಂತ ನಮಗಿಲ್ಲಿ ಒಂದು ದಾರಿ ಇದೆ, ನಮಗೆಲ್ಲ ಸೂಚನೆಗಳು ಗೊತ್ತಾಗ್ತಾ ಇದೆ ಅಂತ ಒಂದು ಅತ್ಯದ್ಭುತವಾದ ಸೇವೆಯನ್ನು ಮಾಡುವಂತಹ ಶ್ರೀಯುತ ನೀಲಕ್ಕಲ್ನಿಂದ ಬಂದು ಈಗ ಶಬರಿಮಲೆ ಸನ್ನಿಧಾನದಲ್ಲಿರುವಂತಹ ನಮ್ಮ ಹೆಮ್ಮೆಯ ಗುರುಸ್ವಾಮಿಗಳಾದಂಥ ಕುಮಾರಸ್ವಾಮಿಗಳಿಗೆ ಮತ್ತೊಮ್ಮೆ ಶರಣಾರ್ಥಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರು ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ. ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬರ್ತಾ ಇದೆ ಸ್ವಾಮಿ. ಜನವರಿ 14ರ ಆ ಒಂದು ದಿನ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂತಹ ಅಯ್ಯಪ್ಪ ಭಕ್ತ ಒಮ್ಮೆ ಆದರೂ ಸ್ವಾಮಿ ಶರಣಂ ಶರಣಮಯ್ಯಪ್ಪ ಅಂತ ಶರಣಘೋಷ ಕೂಗ್ತಾರೆ. ಆ ಕೂಗಲೇಬೇಕು. ಆ ಒಂದು ದಿನ ಮಾತ್ರ ಆಗಬಾರ್ದು, ನಮ್ಮ ಉಸಿರಿನ ಪ್ರತಿ ಕ್ಷಣದಲ್ಲೂ ಆ ಸ್ವಾಮಿ ಅಯ್ಯಪ್ಪ. ಯಾಕೆಂದ್ರೆ ನಾವು ಅಯ್ಯಪ್ಪನ ನೇರವಾಗಿ ಶಬರಿಮಲೆಯಲ್ಲಿ ನೋಡ್ಬೇಕು ಅಂತ ಆಗಲ್ಲ ನಮ್ಮ ಕೈಲಿ. ಯಾಕೆಂದ್ರೆ ನಾವು ಹುಲುಮಾನವರು. ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಯಾವ ರೂಪದಲ್ಲಿ ಭಗವಂತ ಬರ್ತಾರೋ, ನಮ್ಮ ಸ್ವಾಮಿಗಳು ಹೇಳದಂತೆ ಆ ಮಾಲೆಗೆ ಯಾವ ಸ್ಪರ್ಶ ಆಗುತ್ತೋ ಅಂತ ಆ ಸ್ಪರ್ಶ ನೀವು ಖಂಡಿತೀರ. ಆ ಒಂದು ಇಷ್ಟು ಸಮಯ ಕೊಟ್ಟಂತವ್ರಿಗೆ ಮತ್ತೊಮ್ಮೆ ಧನ್ಯವಾದ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ನಿಮಗೂ ಭಗವಂತ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು, ನಿಮಗೂ ಗಂಟ್ಲನ್ನ ಆ ಕಂಚಿನ ಕಂಠನ ಕೊಟ್ಟು, ತನ್ನ ಮೂಲೆಯಲ್ಲಿರ್ತಕ್ಕಂಥ ನಾಡಿನ ಅಯ್ಯಪ್ಪನ ಭಕ್ತರಿಗೆ ಆ ಭಗವಂತನ ಕೀರ್ತಿನ ಎಲ್ಲರಿಗೂ ಮುಟ್ಟಿಸುವಂಥ ಭಾಗ್ಯ ಭಗವಂತ ನಿಮಗೂ ಕೊಡಲಿ, ಆರೋಗ್ಯ ಕೊಡಲಿ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡಲಿ, ಕುಟುಂಬದ ಅಭಿವೃದ್ಧಿ ಎಲ್ಲನೂ ಕೊಟ್ಟು ಆ ಭಗವಂತ ನಿಮ್ಮನ್ನು ಸಂತೋಷವಾಗಿಟ್ಟಾಗ ನಿಮಗೆ ಭಗವಂತನ ಕೀರ್ತಿನ ಆಡಿ ಹೊಗಳಕ್ಕೆ ನಿಮಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಆ ಭಗವಂತ ನಿಮ್ಮನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥಿಸ್ತೀನಿ ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಧನ್ಯವಾದ ಸ್ವಾಮಿ. ನಿಮ್ಮ ಆಶೀರ್ವಾದ ಭಗವಂತನ ಸನ್ನಿಧಾನದಲ್ಲೇ ಭಗವಂತ ಕೊಟ್ಟಂತೆ ನಾವು ಸ್ವೀಕರಿಸ್ತೀವಿ. ಧನ್ಯವಾದ ಸ್ವಾಮಿ ಶರಣಂ. ಸ್ವಾಮಿ ಶರಣಂ ಗುರುಸ್ವಾಮಿ. ಸ್ವಾಮಿ ಶರಣಂ.